ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು ಪ್ರತಿ ಒಂದು ಐಟಮ್ನು ಕೂಡ ನಾನು ಹೆಸರು ಕಂಪ್ಲೀಟಾಗಿ ಮೆನ್ಷನ್ ಮಾಡಿ ಇವತ್ತು ಹೇಳ್ತಾ ಇದ್ದೀನಿ. ಹಾಗೆ ಇದು ಬಂದು ನಮ್ಮದು 12ನೇ ಬ್ಯಾಚ್ ಆಗಿರುತ್ತೆ. ಇದಕ್ಕೆ ನಾವು ಅರಿಶಿನ ಹಾಕ್ತಾಯಿಲ್ಲ. ಮೊದಲನೇದಾಗಿ ನಾನೀಗ ಹಾಕ್ತಾ ಇರೋದು ಇದು ಮಂಜಿಷ್ಟ. ಮಂಜಿಷ್ಟದಲ್ಲಿ ನಮಗೆ ಬ್ಲ್ಯಾಕ್ ಮಾರ್ಕ್ಸ್ ಆದಷ್ಟು ಹೋಗುತ್ತೆ. ಈಗ ನಾನು ನೆಕ್ಸ್ಟ್ ಹಾಕ್ಕೊತಾ ಇರೋದು ಅತಿ ಮಧುರ. ಅತಿ ಮಧುರ ನಮಗೆ ಪೌಡರು ಕೂಡ ಸಿಗುತ್ತೆ, ಇಲ್ಲ ಅಂತಂದರೆ ಈ ರೀತಿ ಕಾಯಿ ಕೂಡ ಸಿಗುತ್ತೆ. ನೆಕ್ಸ್ಟು ನಾವು ಹಾಕ್ಕೊತಾ ಇರೋದು ಕೊನ್ನಾರಿ ಗೆಡ್ಡೆ. ಹಳ್ಳಿಗಳಲ್ಲಿ ಮೊದಲೆಲ್ಲ ಕೊನ್ನಾರಿ ಗೆಡ್ಡೆನೆಲ್ಲ ಕಿತ್ತು ಬಿಸಾಡ್ತಿದ್ರು. ಬಟ್ ಅದು ಎಷ್ಟು ಯೂಸಸ್ ಅಂದರೆ ತುಂಬ ಯೂಸಸ್ ಇದೆ ನಮ್ಮ ಫೇಸ್ಗೆ. ನೆಕ್ಸ್ಟ್ ಇದು ಬಾವಂಚಿ ಬೀಜ. ಇದಂತೂ ತುಂಬ ಎಫೆಕ್ಟಿವ್ ಆಗಿದೆ ಫೇಸ್ಗೆ. ಇದು ಬಂದು ಕಡುಕಾಯಿಯು ಅಷ್ಟೇ, ಅದು ಆದಷ್ಟು ನಮ್ಮ ಮುಖದಲ್ಲಿ ಏನೇ ಒಂದು ಡಾರ್ಕ್ ಸರ್ಕಲ್ ಇದ್ದರೂ ಕಮ್ಮಿ ಮಾಡುತ್ತೆ. ಇದು ಬಂದು ಆಮ್ಲ. ಇನ್ನು ಆಮ್ಲದ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ಇದು ಬಂದು ಕುಪ್ಪೆಮಣಿ ಲೀವ್. ಎಲ್ಲ ಒಂದು ಹರ್ಬಲ್ ಐಟಮು ತುಂಬ ಎಫೆಕ್ಟಿವ್ ಆಗಿದೆ. ಮಂಗಳಂ ಹೂ, ಪ್ರತಿಯೊಂದು ಎಫೆಕ್ಟಿವ್ ಜಾಸ್ತಿನೇ ಅಂತ ಅನ್ಬೋದು. ದಾಸವಾಳ ಅಂದರೆ ಕೆಂಪು ದಾಸವಾಳ ಫ್ಲವರ್ನ ತೊಗೊಬೋದು. ಇದು ಬಂದು ಅವರಂ ಹೂ ಮೊದಲು ಹಳ್ಳಿಗಳಲ್ಲಿ ಸಿಗ್ತಿತ್ತು, ಈಗ ಎಲ್ಲೂ ಸಿಗ್ತಾಯಿಲ್ಲ. ನಾವು ಕೂಡ ಇದನ್ನು ಕೇರಳದಿಂದನೇ ತರಿಸ್ಕೊತಾ ಇದ್ದೀವಿ. ಇನ್ನು ಬಂದಿದ್ದು ರೋಸ್ ಪೆಟಲ್ಸ್ ನೋಡಿ, ನಾನು ಗದ್ದಿಗೆ ಅಂಗಡಿಯಲ್ಲಿ ತೊಗೊಂಡು ಬಂದಿದ್ದು. ಬಟ್ ಅಲ್ಲಿ ತುಂಬ ಕಾಸ್ಟ್ಲಿ ಇದೆ. ಬಟ್ ನಾವು ಮನೇಲಿ ತಂದು ಒಣಗಿಸಿಟ್ಕೊಂಡಿರೋ ರೋಸ್ ಕಲರ್ಗೂ ನಾವು ಗದ್ದಿಗೆ ಅಂಗಡಿಯಲ್ಲಿ ತಂದಿಟ್ಕೊಂಡಿರೋ ರೋಸ್ ಕಲರ್ಸ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ ತುಂಬ ದಿನ ಆಗಿರುತ್ತೆ, ಅದಕ್ಕೆ ಆ ಕಲರ್ ಆಗಿರ್ಬೋದು. ಬಟ್ ನಾವು ಮನೇಲಿ ತಂದು ಒಣಗಿಸಿರೋ ರೋಸ್ ಕಲರ್ ಈ ರೀತಿ ಇದೆ, ಪ್ಯೂರ್ ಪನ್ನೀರ್ ರೋಸ್ ಕಲರ್. ಇದು ಬಂದು ಬ್ರಿಂಗ್ರಾಜಲ್ಲಿ ನಮ್ಮ ಮುಖದಲ್ಲಿ ಇರೋವಂಥ ಇನ್ಫೆಕ್ಷನ್ನ ಕಮ್ಮಿ ಮಾಡಿ, ಬ್ಲ್ಯಾಕ್ ಹೆಡ್ಸ್ನ ಕಮ್ಮಿ ಮಾಡಿ ನಮ್ಮ ಮುಖನ ಶೈನ್ ಕೊಡುತ್ತೆ. ಹಾಗೆ ಏನೇ ಒಂದು ಇನ್ಫೆಕ್ಷನ್ ಇದ್ದರೂ ಕ್ಲಿಯರ್ ಆಗುತ್ತೆ. ಇದು ಬಂದು ಬಜೆ. ಚಿಕ್ಕ ಮಕ್ಕಳಿಗೆ ಬಜೆನ ತೇದಾಕೋದ್ರಿಂದ ಕಫ ಕಮ್ಮಿ ಆಗುತ್ತೆ ಅಂತಾರೆ, ತುಂಬ ಒಳ್ಳೆಯದು ಅದು ಕೂಡ. ಇದು ಬಂದು ಜಾಯಿಕಾಯಿನ ನಾವು ಚಿಕ್ಕ ಮಕ್ಕಳಲ್ಲಿ ತೇದಿ ಅವ್ರಿಗೆ ತಿನ್ನಿಸಿದ್ರೆ ಮಕ್ಕಳು ದಪ್ಪ ಆಗ್ತಾರೆ ಅಂತ ಹೇಳ್ತಾರಲ್ಲ, ಅದನ್ನು ನಾವು ಫೇಸ್ಗೆ ಹಾಕೋದ್ರಿಂದ ನಮ್ಮ ಪಿಗ್ಮೆಂಟೇಷನ್ ಎಷ್ಟೇ ಇದ್ರೂ ಕಮ್ಮಿ ಆಗುತ್ತೆ. ಹಚ್ಚುತ್ತಾ ಹೋಗಬೇಕಷ್ಟೇ. ಇನ್ನು ಸ್ಯಾಂಡಲ್ವುಡ್ ಪೌಡರ್ ಆಗಿರ್ಬೋದು, ಬೇವಿನ ಪುಡಿ, ರಕ್ತಚಂದನ, ಮುಲ್ತಾನ್ ಮಟ್ಟಿ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ನಮಗೆ ಪೌಡರ್ನೇ ತೊಗೊಂಡು ಬಂದಿದ್ದೀನಿ. ಇನ್ನು ಕಾಳುಗಳು ಏನೇನು ಹಾಕ್ಕೊತಾ ಇದ್ದೀನಿ ಅಂತ ಅಂದರೆ, ಉದ್ದಿನ ಕಾಳು ಹಾಕ್ಕೊತಾ ಇದ್ದೀನಿ, ಹಸಿರು ಕಾಳು ಹಾಕ್ಕೊತಾ ಇದ್ದೀನಿ. ಉದ್ದಿನ ಕಾಳಲ್ಲಿ ನಮ್ಮ ಮುಖದಲ್ಲಿರುವಂಥ ಬ್ಲ್ಯಾಕ್ ಆಗಿರೋವಂಥದ್ದನ್ನು ತೆಗೆಯುತ್ತೆ. ಇನ್ನು ಕಾಬಲ್ ಕಡಲೆನೂ ಹಾಕ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ನಮ್ಮದು 12ನೇ ಬ್ಯಾಚು. ನಾನಿವತ್ತು ಮಾಡ್ತಾ ಇರೋದು 60 kg ಆಗೋಷ್ಟು. ಉದ್ದಿನ ಕಾಳು ಹಾಕ್ಕೊಂಡೆ, ಹಸಿರು ಕಾಳು ಹಾಕ್ಕೊಂಡೆ, ಕಾಬಲ್ ಕಡಲೆ ಹಾಕ್ಕೊಂಡೆ, ಮೊಸರು ದಾಲ್ ಅಂತ ಹೇಳ್ತಾರೆ ಅದನ್ನು ಹಾಕ್ಕೊಂಡೆ, ಕಡಲೆಬೇಳೆ ಹಾಕ್ಕೊಂಡೆ. ಇನ್ನು ಬಾದಾಮಿನೂ ಕೂಡ ಹಾಕ್ಕೊತೀನಿ. ಬಾದಾಮಿ ಬಂದು ನನ್ನ ಹತ್ರ 2 kg ಅಷ್ಟೇ ಹಾಕ್ಕೊತೀನಿ. ಇನ್ನು ಅಕ್ಕಿನೂ ಅಷ್ಟೇ, ನಾನು 4 kg ಅಷ್ಟು ಅಕ್ಕಿನ ಹಾಕ್ಕೊತೀನಿ. ಇನ್ನು ಮಿಕ್ಕಿದೆಲ್ಲ ಕ್ವಾಂಟಿಟಿ ಜಾಸ್ತಿ ತೊಗೊತೀನಿ. ಇನ್ನು ಮೆಂತ್ಯನೂ ಕೂಡ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನಾವು ಯಾವುದೇ ರೀತಿ ಅರಿಶಿನ ಹಾಕಿಲ್ಲ ಈ ಸಲ. ಇನ್ನು ಇದು ಬಂದು ಬಾತ್ ಪೌಡರ್ ಗೊತ್ತೇ ಅಷ್ಟೇ. ಹಸಿರು ಕಾಳು, ಉದ್ದಿನ ಕಾಳು, ಕಾಬಲ್ ಕಡಲೆ, ಮಸೂರ್ ದಾಲು, ಅಕ್ಕಿ, ಉದ್ದಿನ ಬೇಳೆ ಮತ್ತು ಇದಕ್ಕೂ ಅಷ್ಟೇ ಬಾದಾಮಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಬಾರ್ಲಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಬಂದು ಪ್ಯೂರ್ ಪನ್ನೀರ್ ರೋಸ್ ಪೆಟಲ್ಸ್ನ ಹಾಕ್ಕೊತಾ ಇದ್ದೀನಿ. ಇನ್ನು ನಾವು ಬಾರ್ಲಿನೂ ಕೂಡ ನಾನು ನಲಂಗು ಮಾವಿಗೂ ಕೂಡ ಬಾರ್ಲಿನೂ ಕೂಡ ಹಾಕ್ಕೊಂಡಿರ್ತೀನಿ. ಇಷ್ಟನ್ನೆಲ್ಲನೂ ಕೂಡ ಹಾಕಿ ಕಂಪ್ಲೀಟ್ ಇದು ಒಂದು ನ್ಯಾಚುರಲ್ ಆಗಿ ನಮ್ಮ ಫೇಸ್ಗೆ ಶೈನು ಲುಕ್ಕು ಕೊಡೋ ಅಂಥ ಒಂದು ಪ್ರಾಡಕ್ಟು. ನಾನು ಇಷ್ಟನ್ನು ನೀಟಾಗಿ ಎಲ್ಲನೂ ಚೆನ್ನಾಗಿ ಕೇರಿ ಒಂದೊಂದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಆನಂತರ ಎಲ್ಲನೂ ವಾಶ್ ಮಾಡಿ ಈ ರೀತಿ ಹಾಕ್ತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲನೂ ನೀಟಾಗಿ ಒಂದ್ರಾಡಿ ಪ್ಯಾಕ್ ಮಾಡ್ತೀವಿ. ಅಷ್ಟೇ ಅದ್ಭುತವಾಗಿ ರಿಸಲ್ಟ್ ಕೊಡ್ತಾಯಿದೆ. ನಲಂಗು ಮಾವು ಅಂದರೆ ಏನು ಅಂತ ಕೇಳಿದ್ದೀರ. ನಲಂಗು ಮಾವು ಅಂದರೆ ಬ್ಯೂಟಿ, ನಮ್ಮ ಬ್ಯೂಟಿನ ಜಾಸ್ತಿ ಮಾಡುವಂಥದ್ದೇ ಈ ಒಂದು ಪ್ರಾಡಕ್ಟು. ಈ ಒಂದು ಪ್ರಾಡಕ್ಟ್ ನನಗೆ ಹೇಗೆ ಗೊತ್ತಾಯಿತು ಅಂತ ಅಂದರೆ, ಈ ಒಂದು ಪ್ರಾಡಕ್ಟ್ ಕೇರಳದಲ್ಲಿ ತುಂಬ ಅಂದರೆ ತುಂಬ ಫೇಮಸ್ ಆಗಿರುವಂಥ ಪ್ರಾಡಕ್ಟ್. ನಾನು ಇಷ್ಟು ಐಟಮ್ ಹೇಳಿದೆ ನೋಡಿ, ನಮ್ಮ ಕಡೆ ಸಿಗೋದು ಕಮ್ಮಿ, ನಮಗೆ ಕೇರಳದಿಂದನೇ ನಾನು ತರಿಸ್ಕೊತಾ ಇರೋದು. ಆದಷ್ಟು ನಾನು ಇದು ಮಾಡ್ತಾ ಇರೋದು 12ನೇ ಬ್ಯಾಚ್. ನಮಗೆ ಅರಿಶಿನ ಇಲ್ದಿರೋದು ಬೇಕು ಅಂದಿದ್ರು, ಬಟ್ ನಾನು ಇವಾಗ ಅರಿಶಿನ ಇಲ್ದಿರೋ ಅಂಥ ಬ್ಯಾಚ್ನ ಇವತ್ತು ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಮ್ಮಲ್ಲಿ ಇದು ತುಂಬ ಅಂದರೆ ತುಂಬ ಸೇಲ್ ಆಗ್ತಾ ಇದೆ. ನನಗೆ 15
ಇದು ದಿನವೂ ಆಗಲ್ಲ, ಈ 60 kg ಒಂದು ವಾರಕ್ಕೂ ಸಾಕಾಗಲ್ಲ, ಅಷ್ಟು ಸೇಲ್ ಆಗ್ತಾ ಇದೆ. ಅಷ್ಟು ಚೆನ್ನಾಗಿದೆ ಅಂತ ಇದ್ದಾರೆ, ರಿಸಲ್ಟು ಕೂಡ ಬರ್ತಾ ಇದೆ. ನನಗೆ ಅದ್ರ ರಿವ್ಯೂ ಕೂಡ ಸಿಕ್ಕಿದೆ, ಅದ್ಭುತವಾಗಿದೆ. ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಇದ್ರ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ನಿಮ್ಮ ಪಿಗ್ಮೆಂಟೇಷನ್ ಆಗಿರ್ಬೋದು, ಹೈ ಪಿಗ್ಮೆಂಟೇಷನ್ ಆಗಿರ್ಬೋದು, ಬ್ಲ್ಯಾಕ್ ಮಾರ್ಕ್ಸ್ ಆಗಿರ್ಬೋದು, ಪಿಂಪಲ್ಸ್ ಬರೋದನ್ನಾಗಿರ್ಬೋದು ಎಲ್ಲ ಕಮ್ಮಿ ಮಾಡುತ್ತೆ. ಇನ್ನೂ ಒಂದು ಏನು ಅಂತ ಅಂದರೆ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಹಾಕಿ. ಏನಕ್ಕೆ ಅಂದರೆ ನಾವು ಇಷ್ಟು ಒಂದು ಐಟಮ್ನ ಇಲ್ಲಿ ಹಾಕಿರ್ತೀವಿ ನೋಡಿ. ಕೆಲವ್ರಿಗೆ ಅರಿಶಿನ ಆಗಲಿಲ್ಲ, ಅದರಿಂದ ಈಗ ಬೇಸಿಗೆನೂ ಜಾಸ್ತಿ ಇದೆ, ಸೊ ಅದಕ್ಕೆ ಅರಿಶಿನ ಬೇಡ, ಬೇಕು ಅಂದವರು ಅರಿಶಿನ ಹಾಕ್ಕೊಳ್ಳಿ ಅಂತ ನಾವು ಅರಿಶಿನ ಈ ಸಲ ಹಾಕ್ತಿಲ್ಲ. ಆ್ಯಂಡ್ ಕೆಲವೊಂದು ಇಷ್ಟು ಐಟಮಲ್ಲಿ ಕೆಲವ್ರಿಗೆ ಇನ್ನೂ ಒಂದು ಯಾವುದಾದ್ರೂ ಆಗದಿರೋದಿರ್ಬೋದು, ಅದು ಯಾವ ಒಂದು ಐಟಮ್ ಅಂತ ನಮಗೂ ಗೊತ್ತಿರಲ್ಲ ಆ್ಯಂಡ್ ನಿಮಗೂ ಗೊತ್ತಿರಲ್ಲ. ಸೊ ಅದಕ್ಕೆ ಫಸ್ಟು ಒಂದು ಸ್ವಲ್ಪ ಕೆನ್ನೆಗೆ, ಒಂದು ಸ್ವಲ್ಪ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿ ಹಾಕೋದ್ರಿಂದ ನಿಮಗೂ ಒಳ್ಳೆಯದು ಆ್ಯಂಡ್ ನಮಗೂ ಒಳ್ಳೆಯದು. ನಾವು ಇಲ್ಲಿ ಪ್ರತಿಯೊಂದು ಹರ್ಬಲ್ ಆ್ಯಂಡ್ ನ್ಯಾಚುರಲ್ ಐಟಮ್ನೇ ಹಾಕಿರೋದು, ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಆಗಲ್ಲ. ರಿಸಲ್ಟ್ ಅಂತೂ 100% ಕೊಡ್ತಾ ಇದೆ. ನಮಗೆ 100%ಅಲ್ಲಿ 1% ಅಷ್ಟೇ ಕೆಲವ್ರಿಗೆ ಅರಿಶಿನ ಆಗದಿರೋ ರೀಸನಿಂದ ಪಿಂಪಲ್ಸ್ ಆಗಿದೆ. ಅದು ಬಿಟ್ಟರೆ ಪ್ರತಿಯೊಂದರಿಂದನೂ ನಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಾ ಇದೆ. ನಾನು ಯಾವ ರೀತಿ ಒಂದು ಐಟಮ್ನ ಜೋಡಿಸಿ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ನಾನು ಈ ರೀತಿ ಒಂದು ಸ್ಟ್ಯಾಂಡಲ್ಲಿ ಪ್ರತಿಯೊಂದು ಐಟಮ್ನು ಈ ರೀತಿ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಇನ್ನು ಪ್ರತಿಯೊಂದು ಐಟಮ್ಸ್ನು ನಾನು ಈ ರೀತಿ ಬಾಕ್ಸ್ಗಳಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಈಸಿ ಆಗುತ್ತೆ ಅಂತ. ಪ್ಲೀಸ್ ಲೈಕ್ ಮಾಡೋದನ್ನಂತೂ ಮರಿಬೇಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.